ಕಾಪಿ ತಗೊಬರ್ತೀನಿ ಅಂತ ಏನೋ ಹೇಳ್ಬಿಟ್ಟೆ. ಹೆಂಗೆ ಹೋಗ್ಲಿ ರೂಮಳಿಕೆ ಅಂತ ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಯ್ತಾ ಅದೇ. ಏನು ಮಾಡೋದು ಕಾಣೆ, ಮನಸ್ಸೇ ಹೋಗ್ತಾ ಇಲ್ವೇ. ಏನು ಮಾಡ್ಲವ? ನಮ್ಮವ್ವ ಬುದ್ಧಿ ಹೇಳ್ಬೇಕಾರೆ ಅವಳು ಹೇಳೋದು ಸರಿ ಅನ್ನಿಸ್ತದೆ, ನಾನು ಚೇಂಜ್ ಆಗಬೇಕು ಅನ್ನಿಸ್ತದೆ. ಆದರೆ ಮತ್ತೆ ಅವಳು ಹೋದ್ಮೇಕೆ ಕಡಿಕ್ವಲ್ಲ ಈ ಕಡಿಕ್ವಲ್ಲ ಅನ್ನಂಗೆ ಆಗೋಯ್ತೈತೆ ಮನ್ಸು. ಏನು ಮಾಡಲಿ? ಅಲ್ಲ ಆಗ್ಲೇ ಇವಳು ಗಂಡಂದು ದನಿ ಕೇಳ್ದಂಗೆ ಆಯ್ತು. ಯಾರು ಇಲ್ವಲ್ಲ, ಇವಳು ಯಾಕೆ ಗರ ಮಾಡ್ದಳಂಗೆ ನಿಂತವಳೆ? ಏನಾಯ್ತು? ಗಂಡು ಬಂದ ಕಡೆ ಏನೋ ಕಾಣಲ್ಲ. ಏನು ಕನ್ಸ್ಕಿನ್ಸ್ ಕಾಣ್ತಾ ನಿಂತಿದ್ದೆ ಹೆಂಗ ನಿಂಗಮ್ಮ? ಇಲ್ಲ ಕಣವ, ಯಾಕೆ ನೀನೇನಿದ್ದೆ ದಿಢೀರಂತ ಹಿಂಗೆ ಮುಂದ್ಗಡಿಕೆ ದವ್ ಬಂದು ನಿಂತ್ಕೊಂಡ್ಬಿಟ್ರೆ ಗಾಬ್ರದಂಗೆ ಹಾಕಿಲ್ವೇನಮ್ಮ? ದಿಢೀರಂತ ಏನು ಬರಲಿಲ್ಲ, ಒಟ್ಟದಿಂದ ಅಲ್ಲ ನೀನು ಹಿಂದೆನೇ ನಿಂತಿದ್ದೆ. ನಿನಗೆ ಹೇಳೈತೆ ಜ್ಞಾನ ಎತ್ತಗೋ ನೋಡ್ಕೊಂಡು ಒಬ್ಬಳೆ ಮಾತಾಡ್ಕೊಂಡು ನಿಂತಿದ್ದೀಯವ, ಅದಕ್ಕೆ ಬಂದು ಮಾತಾಡಿಸ್ತೆ ಅಷ್ಟೇ. ಆಳೆ ನಿನ್ನ ಗಂಡಂದು ದನಿ ಕೇಳ್ದಂಗೆ ಆಯ್ತಲ್ಲ, ಏನು ಬಂದ ಇವನು ಒಬ್ಬಳೆ ನಿಂತ್ಕೊಂಡು ಏನು ಮಾಡ್ತಾ ಇದೀಯ ನೀನು? ಓ ಬಂದ ಕ್ಯಾಪಾಲ್ ಕೊಡ್ದು ಅವಳಿ ಅವಳೆಲ್ಲ ಉದ್ರೋಬೇಕಂಗೆಯ. ಏನು ಏಟು ಬುದ್ಧಿ ಹೇಳು, ಅದನ್ನ ನಾಯಿ ಕಾಲಲ್ಲಿ ಮುಳ್ತಗ್ದಂಗೆ ನಿನಗೆ. ಇನ್ನೊಂದು ಗಳಿಗೆಲೆ ನನಗಲ್ಲ ಅಂತೀಯ. ಏನು ಬಂದಿರೋದು ನಿಂಗೆ ರೋಗ? ಆಗಲೇ ಹೇಳಿ ಗಂಡಂಗೆ ಹೊಸಿಯ ಮರ್ಯಾದೆ ಕೊಟ್ಟು ಮಾತಾಡು ಅಂತ. ಅವ್ನು ಎಂತನಾರ ಆಗ್ಲೋಳು, ಅವ್ನು ಕೊಳಗಾರನೇ ಆಗಲಿ ಇನ್ನೊಬ್ಬನೇ ಆಗಲಿ ಯಾರೇ ಆಗಲಿ ಗಂಡ ಗಣ್ಣಯ್ಯ ಅಂತದ್ರಾಗೆ. ಪಾಪ ಈಗ ನೆನ್ನೆ ಮೊನ್ನೆ ಮದುವೆ ಆಗಿದೆ, ಅವನಿಗೆ ನಾಕಾಣಿಕೆ ಹೊರ ಕೊಡೋಕ್ಕೂ ಬಲ್ಲ ಕೇಳಿಸ್ಕೊಂಡ್ರೆ ಸುಮ್ಕಿರ್ತಾನೆ. ಬಂದ ಹೋದ ಅವೆಲ್ಲ ಏನು ಮಾತು? ಯಾವ್ದ ಗ್ಯಾಂದಾಗಂದ ಬಿಡವಾತಾಗಿ ಏನು ಬೈಯಕ್ಕೆ ಅಂತ ಕಾಯ್ಕೊಂಡು ನಿಂತಿರ್ತೀಯಲ್ಲ ನೀನೊಬ್ಳು. ಹ್ಞೂ ಸರಿ ಆಯ್ತು, ಅದು ಬಿಡು. ಬಂದ ನಿನ್ನ ಗಂಡ ನಿನ್ನ ದೊಡ್ಡಪ್ಪ ಮನೆಯಿಂದವ? ಬಂದವ್ರೆ, ರೂಮಾಗಿ ಕೂತವ್ರೆ, ಕಾಪಿ ಮಾಡ್ಕೊ ಬರೋಗು ಅಂದ್ರು. ಅದಕ್ಕೆ ಯೋಚನೆ ಮಾಡ್ತಾ ನಿಂತಿದ್ದೆ ಇಲ್ಲಿ. ಅದ್ರಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಳ್ಳೋದು ಏನದೆ? ಹೋಗಿ ಪಟ್ನ ಮಾಡ್ಕೊಬಂದು ಕೊಡೋಗು. ಪಟ್ನ ಮಾಡ್ಕೊಬಂದು ಕೊಡೋಕ್ಕೆ ನಂಗೆ ಬರ್ಬೇಕಲ್ಲವ. ನಾನೇನು ಕಾಪಿ ಮಾಡ್ತಾ ಇದ್ನೆ, ನನಗೆ ಮಾಡಕ್ಕೆ ಬರ್ತೈತೆ ನೋಡ್ಕೊಂಡಿವ್ನಿ. ಅಂತ ಚೆನ್ನಾಗೇನು ಮಾಡಕ್ಕೆ ಬರೋಕ್ಕಿಲ್ಲ. ಹೊಸಿ ಮಾಡ್ಕೊಡ್ತೀಯನವ? ತಕೊಂಡು ಹೋಯ್ತೀನಿ. ಮಾಡ್ಕೊಡ್ತೀನಿ, ಅಡುಗೆನ ಇಲ್ಲಿಂದಲೇ ಮಾಡ್ಕೊಡ್ತೀನಿ. ದಿನ ತಗೊಂಡೋಗಿ ಮತ್ತೆ ಗಂಡು ಮನೆಗೆ. ಅದೇನು ಮಾತಾಡ್ತೀಯೋ ಏನು ಕತೆನೋ ಅಲ್ಲ ಕಣೆ. ನಿನಗೆ ಅಂದಂದು ನನ್ನ ಮೇಲೆ ನನಗೆ ಬೇಜಾರಾಗದೆ ಹೋಗತ್ತಾಗಿ. ಕಲಿಬೇಕು ಕಣೆ ನಿಂಗೆ, ಇವೆಲ್ಲನೂ ಕಲಿಬೇಕು. ನೀನಿಲ್ಲ ಅಂದ್ರೆ ಹೆಂಗೆ ಗಂಡನ ಬುಟ್ಟಿಗೆ ಹಾಕತ್ತೀಯಾ? ಗಂಡನ ಬುಟ್ಟಿಗೆ ಹಾಕಬೇಕು ಅಂದರೆ ಅವ್ನಿಗೂ ಹೊಟ್ಟೆ ಮೊದಲು ಸಂದಾಕಿಡಬೇಕು. ಅವ್ನು ಕೇಳೋಕ್ಕೂ ಮುಂಚೆನೇ ಅವ್ನು ಕೇಳಿದ್ದು ಅವ್ನಿಗೆ ಇಷ್ಟವಾಗಿದ್ದ ಅವನು ಮಾಡಿಕೊಡ್ಬೇಕು. ಆಗಲೇ ಹೇಳಿದ್ದು ಕೇಳೋದು. ನೀನು ನೋಡಿದರೆ ಎಂಥದ್ದು ಬರೋಕ್ಕಲ್ಲ ಅಂತೀಯ. ಕಾಪಿ ಮಾಡ್ಕೊ ಬರೋಗು ಒಂದು ಅದೇ ಬರೋಕ್ಕಲ್ಲ ಅಂದರೆ ಏನು ನಿನಗೆ ಏನು ಹೇಳೋಣ ನಾನು? ಕಲಿತೀನಿ ಹಾಕವ, ಬೈಬೇಡ ಬಾ. ಈಗ ಮಾಡ್ತೀಯಲ್ಲ ನೋಡ್ಕೊತೀನಿ, ಹೊಸಿ ಹೇಳ್ಕೊಡು. ಏನಾಗಕ್ಕಿಲ್ಲ, ಏನು ಎಲ್ಲರೂ ಕಲಿತೆ ಬಂದಿರಬೇಕು ಅಂತ ಐತೆ. ಅವ್ರಿಗೂ ಗೊತ್ತಿರ್ತದಕ್ಕಂತ ಬಾ. ಏನು ಅವ್ರೇನು ಚಿಕ್ಕ ಹುಡುಗ ಅಲ್ಲ. ಏನು ಗೊತ್ತು? ಏನು ಕಾಪಿ ಮಾಡೋದ? ಏನು ಗಂಡನ ಕೈಯಲ್ಲೇ ಕಾಪಿ ಮಾಡಿಸ್ಕೊಂಡು ಕುಡಿಬೇಕು ಅಂತ ಪಿಲಾನ ಕೇಳಿದ್ಯಾ ಹೆಂಗ ನಿಂಗೆ? ಹಂಗೆ ಬೇರೆ ಮರ್ಯಾದೆ ಕಳಿಬೇಡ. ಅವ್ರಿಗೆ ಗೊತ್ತಿರಲಿ ಗೊತ್ತಿಲ್ದೇ ಇರಲಿ, ನಿಂದು ಏನೈತೆ ಅದು ನೀನು ಕಲಿ. ಇನ್ನೊಬ್ರತವ ಬೆಲ್ ತೋರಿಸ್ಕೊಳಂಗಿರಬಾರ್ದು. ನೀವು ಒಂದು ಹೆಸರಿಕ್ಕಿಸ್ಕೊಳಕ್ಕೂ ಮುಂಚೆಯ ಅದ ಕಲಿತು ತೋರಿಸ್ಬೇಕು. ಗೊತ್ತಿರ್ತದಂತ ಅವ್ರಿಗೂ ಏನು ಗೊತ್ತಿರ್ತದೆ? ಅಯ್ಯ ನಾನು ಹೇಳಿದ ಹಂಗಲ್ಲ ಕಣವ. ಅವ್ರಿಗೂ ಈಗ ಮದುವೆ ಆಗಿದ್ದೀನಿ, ಇನ್ನೂ ಏನು ಸರಿಯಾಗಿ ಮಾಡಕ್ಕೆ ಬರೋಕ್ಕಲ್ಲ ಅಂತ ಗೊತ್ತಿರ್ತದೆ ಬಿಡು ಅಂತ ಹಂಗೆ ಹೇಳಿದ್ ನಾನು. ಅವ್ರಿಗೆ ಕಾಪಿ ಮಾಡಕ್ಕೆ ಬರ್ತದೆ, ಅವ್ರದ್ದು ಮಾಡಿಸ್ಕೊಂಡು ಕುಡಿತೀನಿ ಅಂತ ಅಲ್ಲ. ನಾನೊಂದು ಹೇಳಿದ್ ನೀನು ಒಂದು ತಿಳ್ಕತೀಯವ. ಹಂಗಂದ ಅಲ್ಲ, ಹಂಗಿದ್ರೆ ಸರಿ. ಅಯ್ಯೋ ನಿನ್ನ ನಂಬಕ್ಕಾಗಲ್ಲ. ಹಂಗಂದು ಹಿಂಗೂ ಬಾಯಿ ಹೊಲಿಸಿದ್ರು ಹೊಲ್ಸೆಯ. ಯಾರಿಗೆ ಗೊತ್ತು? ಏನು ಗೊತ್ತಿಲ್ದನೇ ಮದುವೆ ಆಗಿದೆಯಾ ಅನ್ನೋಕೆ ಏನು ಸಣ್ಣ ಹುಡುಗಿಯಲ್ಲ. ಪುಟ್ಟಿನೇ ಆಡ್ಸಂದಾಗ ಏನು ಮಾಡ್ತಾನೆ, ನಿಂಗೆ ಬರೋಕ್ಕಲ್ವಾ? ನಡಿ ಕಲ್ತ್ಕ. ನನ್ನ ಮಕ್ಕಳು ಕುಗಿತಾರೆ ಯಾವಳವಳು ತಾಯಾದಳು ಕಳಿಸ್ಕೊಡ್ಬಾರ್ದ ಅಂತ ಹೇಳ್ಕೊಡ್ತೀನಿ. ನೋಡಿ ಕಾಪಿ ಮಾಡೋದ, ಕಾಪಿ ಮಾಡ್ಕೊಂಡು ತಗೊಂಡೋಗಿ ಹೊಸ ಪಿರುತಿಯಿಂದ ಮಾತಾಡು. ಮಖ ತಿರುಗಿಸೋದು, ಹೆಂಗೆ ಬಾಯಿ ಬಂದಂಗೆ ಮಾತಾಡೋದು ಎಲ್ಲನೂ ಮಾಡಬೇಡ. ನಾನು ಹೇಳಿರೋದು ನೆನಪೈತಲ್ವ ಮೊನ್ನೆಯ ಒಂದು ಗಂಟು ಬುದ್ಧಿ ಅವಳಿವ್ನಿ. ಎಲ್ಲನೂ ನೆನಪು ಮಾಡ್ಕೊಂಡು ಸಂದಕಿ ಏನು ಮಾತಾಡಬೇಕು ಆಮೇಲೆ ನಾನು ಹೇಳಿದ್ದೀನಿ ನೋಡು. ಅದ ಇವತ್ತು ರಾತ್ರಿಗೆ ಮುಗಿಸ್ಕೊಳ್ಳಿ. ಇಲ್ಲ ಅಂದರೆ ಅದೇನೋ ಹೇಳ್ತಾರಲ್ಲ ಹಂಗೆ ಏರ್ಗಿಳಿತು ಕಾಳು ನೀರ್ಗಿಳಿತು ಅನ್ನಂಗೆ ಆಗೋಯ್ತದ ನಿಮ್ಮ ಸಂಸಾರ. ನೀನು ಹೇಳಿದ ಮತ್ತು ಅವ್ನು ಕೇಳೋಕ್ಕಿಲ್ಲ, ಅವನು ಹೇಳೋದು ನಿನಗೆ ತಿಳಿಯೋಕ್ಕಿಲ್ಲ, ಹಂಗೆ ಆಯ್ತದ ಮೇಲೆ. ಆದ್ರ ಲಾಭ ಮೂರನೇವ್ರು ತಗೋತಾರೆ. ಅವೆಲ್ಲ ಬೇಡ ಅಂದರೆ ಮರ್ಯಾದೆಯಿಂದ ಸಂಸಾರ ಮಾಡ್ಕೊಂಡು ಹೋಗಿ ಗಂಡನ ಕುಟೆ. ಸುಮ್ಕಿರವ, ನನಗೂ ಗೊತ್ತು. ನನ್ನ ದಿನ ಆರರಿ ಬುದ್ಧಿ ಹೇಳಿದೆ, ಮತ್ತಿನ್ನೇನು ತಿರ್ಗಾ ನಂಗೆ ಏನು ಗೊತ್ತಾಗಿಲ್ಲ ಅನ್ಕೊಂಡಿದ್ದೀಯೇ? ಸುಮ್ಕಿರ್ ನೀನು, ನಂಗೆ ಗೊತ್ತಾಯ್ತಕ್ಕಂತೆ. ನೀನು ಕಾಪಿ ಇಟ್ಕೊಡ್ಬಾ ಹೇಳ್ತೀನಿ. ಒಳ್ಳೆ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀಯಲ್ಲವ, ನನಗೂ ಗೊತ್ತಾಯ್ತಕ್ಕಂತ ಬಿಡು. ಸಂದು ಹೇಳ್ಬೇಡ ಅದನ್ನೇ. ಸಣ್ಣ ಮಕ್ಳಿಗೆ ಊಟ ಅರ್ಥ ಆಯ್ತದೆ, ನಿನಗೆ ಅರ್ಥ ಆಗಬೇಕಲ್ಲ. ಸರಿ ಆಯಿತು ಬಾ, ಕಾಪಿ ಇಟ್ಕೊಟ್ಟನಂತೆ. ಹಂಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊ. ಇನ್ನೊಂದು ಹಬ್ಬಕ್ಕೆ ನೀನೇ ಮಾಡ್ಕೊಂಡು ಹೋಗಿವಂತೆ. ಏನು ಉಡ್ತು ನೀನು ನಾನು ಹೊಟ್ಟೆಲಿ. ಅದೇನೋ ಈ ಹೊಟ್ಟೆಲಿ ಸೂಲಂಗಿ ಉಡ್ತು ಅಂತ ಹೇಳ್ತಾರಲ್ಲ, ಹುಲಿ ಹೊಟ್ಟೆಲಿ ಸೂಲಂಗಿ ಉಡ್ತು ಅಂತ, ಹಂಗಾಯ್ತವ. ಏನಪ್ಪ ಹೊಸಿ ಬದಲಾದಂಗೆ ಕಾಣ್ತಾವಳು ನಿಂಗಮ್ಮ. ಪರವಾಗಿಲ್ಲ, ಈ ದಾರಿಗೆ ಬಂದರೆ ಏಸೋ ಬೇಕಾದಷ್ಟಾಯಿತು. ನೋಡೋಣ ಬತ್ತಳಲ್ಲ. ಆದರೂ ಇವಳನ್ನೇನು ಬಗ್ಸೋದು ಸಾಮಾನ್ಯದ ಮಾತಲ್ಲ.
ಓ ಏನೋ ಅದೇನೋ ಹೇಳ್ತಾರಲ್ಲ, ನನ್ನ ಮಗಿಗೆ ಅವ್ವ ಇದ್ರು ಸಾಕು ಅಂತ ಮದುವೆ ಮಾಡ್ಕೊಂಡೆ. ಈಗ ಏನು ಮಾಡ್ತಾಳೋ ಕಾಣೆ ಏನು, ದೇವ್ರ ದಯದಿಂದ ಹೆಂಗೋ ಅವಳ ಮನಸ್ಸು ಚೇಂಜ್ ಮಾಡ್ಕೊಂಡು ನನ್ನ ಮಗಿಗೆ ತಾಯಿ ಪ್ರೀತಿ ಕೊಟ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಸುಮ್ಕೆ ಕುತ್ಕೊಂಡವ್ರು ನೋಡೋಣ. ಅವ್ವ ಹೇಳ್ದಂಗೆ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಇದೇ ಸರಿಯಾದ ಸಮಯ. ನಾಲ್ಕು ಸಂದಾಗ ಮಾತಾಡಿ ಇವ್ರನ್ನ ಬುಟ್ಟಿಗೆ ಹಾಕಬೇಕು. ಇಲ್ಲ ಅಂದ್ರೆ ನನ್ನ ಕೈ ತಪ್ಪೋಗ್ಬಿಡ್ತಾರೆ. ಅವಳು ಬೇರೆ ನಾನು ಓರ್ಗಿತ್ತಿ ಬಾಯಿ ಜೋರು, ನನ್ನ ಮೇಲೆ ಸರಿಯಾಗಿ ಆಟ ಆಡಿಸ್ಬಿಡ್ತಾಳೆ. ಇವ್ರಿಗೇನಾದ್ರು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ರೆ ಮತ್ತಿನ್ನ ಮಕ್ಕಕ್ಕೆ ಮಗ ಕೊಟ್ಟು ಮಾತಾಡ್ತಾರೋ ಇಲ್ವೋ. ಮತ್ತೆ ಏಟ್ ಒಳ್ಳೆತನ ಇರ್ತದೋ ಆಟ್ ಒಳ್ಳೆತನದಲ್ಲಿ ಮಾತಾಡಿ ಹೆಂಗಾರ ಮಾಡಿ ಇವ್ರನ್ನ ನನ್ನ ದಾರಿಗೆ ಎಳ್ಕೋಬೇಕು. ಇವಳೇನಪ್ಪ ಇವಳು ಬಂದೋಳು ಹಂಗೆ ಯೋಚನೆ ಮಾಡ್ತಾ ನಿಂತವಳೆ. ನಿಂಗಮ್ಮ ನಿಂಗಮ್ಮ ಹೆಂಗೆ ಕನ್ಸ್ಕೊಳ್ತಾ ಇದೀಯ? ಅಯ್ಯೋ ಏನಿಲ್ಲ, ಅದೇ ಕಾಪಿಯ ತಕ ಬಂದಿದ್ನಲ್ಲ ಹೊಸಿ ಬಿಸಿ ಆದಂಗೆ ಆಯ್ತು ಕೈ, ಅದಕ್ಕೆ ಹಿಂಗೆ ಸರಿ ಮಾಡ್ಕೊತಾ ಇದ್ದೆ ಅಷ್ಟೇ. ತಕೊಳ್ಳಿ ಕಾಪಿ. ಏನಪ್ಪ ಏನು ಮಾತಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ, ಕೈ ಕಾಲೆಲ್ಲ ನಡುಗ್ದಂಗೆ ಆಯ್ತಾ ಹತ್ರ ಕೊಯ್ತಾ ಇದ್ರೆ. ತಕೊಳ್ಳಿ ಕಾಪಿಯ. ತಕತೀನಿ ಬಾ, ನೀನೇ ಹತ್ರಕ್ಕೆ ತಕೊಂಡ್ ಬಾ, ಬಾ ಇಲ್ಲಿ ಮ್ಯಾಲೆ ಕುತ್ಕ. ಏನು ಮಾಡೋದಪ್ಪ, ಈಗ ನನ್ನ ಕೆಲಸ ಆಗಬೇಕು ಅಂದ್ರೆ ಅವ್ನು ಹೇಳ್ದಂಗೆ ಕೇಳಲೇಬೇಕು. ಎಂಥ ಕೆಲಸ ಆಯ್ತು. ತಕೊಳ್ಳಿ ಕುಡೀರಿ ಕಾಪಿ, ಯಾರೋಯ್ತತೆ ಹಿಂಗೆ ಆದರೆ. ಹಾಲೆ ತಂದು ಸುಮಾರು ಹೊತ್ತಾಯ್ತು, ಇನ್ನೂ ಕಾಪಿನೇ ಇಸ್ಕೊಳ್ಳಲ್ರಿ. ತಕೊಳ್ಳಿ. ಆಹಾ ನೋಡ್ತಾ ಇದ್ರೆ ಹಂಗೆ ಏನೋ ಮಾತು ಕೇಳ್ತಾಳೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಒಂದಪ್ಪ ಮಾತಾಡ್ಸಿ ನೋಡ್ತೀನಿ ಹೆಂಗಂತಾಳೆ ಇವನು ಅಂತ. ನೀನೇ ಕುಡ್ಸು ನಿಂಗಮ್ಮ, ಬಾ ಮ್ಯಾಲೆ ಕುತ್ಕ. ಯಾಕೆ ನಿಂಗಮ್ಮ ಏನಾರು ನೆಚ್ಕೊಂಡು ನಿಂತಿದ್ಯಾ? ಬಾ ಇಲ್ಲಿ ಕುತ್ಕ, ಬಾ ಬಾ ಮ್ಯಾಕೆ. ನೀವು ಬಿರ್ನೆ ಕಾಪಿ ತಕೊಳ್ಳಿ ಫಸ್ಟ್, ಆಮೇಲೆ ಮಾತಾಡೋಣ. ತಕೊಳ್ಳಿ ಕಾಪಿ. ನೀನೇ ಕುಡ್ಸಿದ್ರೆ ಸಂದಾಕಿರೋದು, ನೀನೇ ನಿಂಗಮ್ಮ ಇನ್ನೂ ಹಿಂಗೆ ನಾಚ್ಕೊಂಡು. ನೀವು ಸುಮ್ಕೆ ಕುಡೀರಿ ಅಂದರೆ ಸುಮ್ಕೆ ಕುಡೀರಿ ಫಸ್ಟು. ನಿಂಗಮ್ಮ ಏಯ್ ಕುತ್ಕ, ಇಲ್ಲಿ ಬಾ, ಇಲ್ಲಿ ಪಕ್ಕದಾಗ ಕುತ್ಕ. ಗಂಡನ ಪಕ್ಕದಾಗ ಕುತ್ಕೊಳಕ್ಕೆ ಯಾರು ಇಟೊಂದು ನಾಚ್ಕೋತಾರ? ಬಾ ಇಲ್ಲಿ ಕುತ್ಕ. ಕಾಫಿ ಮಾತ್ರ ಭಾರಿ ಸಂತಕೈತೆ. ಯಾರು ನೀನೇ ಮಾಡಿದ್ದೆ? ಬೋಸಂದಾಗ ಮಾಡಿದ್ದೆ ಬಿಡು. ಆದ್ರೂ ಸುಮ್ಕೆ ಹೇಳ್ಬಾರ್ದು ನಿಂಗಮ್ಮ, ಭಾರಿ ಸಂತ ಕಾಪಿ ಮಾಡಿದ್ಯಾ. ಕುಡಿತಾ ಇರೋಣ ಅನ್ನಿಸ್ತದೆ ನೋಡು. ಒಂದು ಲೋಟ ಕಾಪಿ ಹೆಂಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಏನು ಸಂದಾಗ ಮಾಡಿದ್ಯಾ ನಿಂಗಮ್ಮ? ಅಯ್ಯೋ ಈ ಕಾಪಿ ಮಾಡಿಕೊಟ್ಟಿದ್ದು ನಮ್ಮವ್ವ. ಅವಳು ಮೊದಲನೇ ಕಿತ ಮಾಡ್ತಾ ಇದ್ದೀನಿ ಅಂತವ ಅಲ್ಗೊಂಚೂರು ನೀರು ಹಾಕ್ತಾನೆ ಮಂದ ಕಾಪಿ ಮಾಡಿಕೊಟ್ಟವಳೆ. ಇವನು ಕುಡಿದು ಸಂದಾಗದೆ ಅಂತ ಅನ್ಕೊಳ್ಳಿ ಬಿಡು. ಅದು ಒಂದೊಂದು ಕಿತ ಹಂಗೆ ಪ್ರೀತಿಯಿಂದ ಮಾಡಿದಾಗ ಸಂದಾಕ ಬರ್ತದೆ, ಬೇಕು ಅಂದಾಗ ಬರೋಕ್ಕಿಲ್ಲ. ಒಂದೊಂದಪ್ಪ ಮಾಡಿದಾಗ ಹಂಗೆ ಬರ್ತದೆ. ಕುಡಿ, ಸಂದಾಕೈತಾ ಕುಡಿ. ಕೇಳ್ತೀರ ಸಂದಾಗೈತ ಅಂತ? ನಾನಂತೂ ಹಿಂಗೆ ಬಾಯಿ ಚಪ್ಪರಿಸ್ಕೊಂಡು ಕಾಪಿಯ ನವರಿಸ್ಕೊಂಡು ಕುಡ್ದಿದ್ದೇ ಇಲ್ಲ. ನಾನು ಕುಡಿಯೋದೇ ಗೊತ್ತಾಯ್ತಿಲ್ಲ. ಆ ನಿಧಾನ ಕುಡಿವೆ. ಅದ್ರ ರುಚಿ ನೋಡ್ತಾ ಇದ್ರೆ ಹಂಗೆ ಇನ್ನು ಬಾಯಾಗೆ ಅದೇ ರುಚಿ. ಭಾರಿ ಸಂದಾಗ ಮಾಡಿದ್ಯಾ ಬಿಡು. ಯಾಕೋ ಇವಳು ಹಿಂಗಿದ್ರೆ ಮಾತಾಡೋದು ಕಾಣೆ. ನಾನೇ ಹೊಸಿ ಮುಂದುವರಿಬೇಕು, ಇನ್ನೇನು ಮಾಡೋಕ್ಕಾಗಿಲ್ಲ. ನಿಂಗಮ್ಮ ಓಯ್ ಈ ಕಡೆಗೆ ತಿರುಗು, ಆ ಕಡೆಗೆ ತಿರ್ಕೊಂಡಿದ್ರೆ ಹೆಂಗೆ? ಈ ಕಡೆಗೆ ತಿರುಗು. ಅಲ್ಲ ನಾನು ನಿನ್ನ ಗಂಡ ಮುಟ್ಬೇಡಿ ಅನ್ನೋಕ್ಕೆ ಏನು ಆಗಕ್ಕಿಲ್ಲ. ಬಾಯಿಲ್ಲಿ ಹೊಸಿ ಬಾಯಿಲ್ಲಿ. ಇಲ್ಲ ನನಗೆ ಒಂಥರ ಆಯ್ತದೆ, ಒಂಥರ ಮುಜುಗರ ಆಯ್ತದೆ. ನೀವು ಹಂಗೆಲ್ಲ ಮಾಡಬೇಡಿ, ಸುಮ್ಕೆ ಮನೆ ಕಡೆ ಹೇಳ್ತೀನಿ. ಅಲ್ಲ ಮುಜುಗರ ಆಗೋಕ್ಕೆ ಇದ್ರಾಗ ಏನದೆ? ನಾವಿಬ್ಬರು ಗಂಡ ಹೆಂಡ್ತಿ. ಬಾಯಿಲ್ಲಿ ಬಾಯಿಲ್ಲಿ. ಇಲ್ಲ ನಂಗೆ ಒಂಥರ ಆಯ್ತದೆ, ಸುಮ್ಕೆ. ಈ ಕಡೆ ತಿರುಗು ನಿಂಗಮ್ಮ, ಇಲ್ಲಿ ನೋಡಿಲ್ಲಿ. ಏನು ಹೇಳಿ ತಿರುಗಿದ್ದೀನಿ. ಇಲ್ಲಿ ನೋಡಿಲ್ಲಿ ಕತ್ತೆತ್ತು. ಬಾಯಿಲ್ಲಿ ಈ ಕಡೆ ಬಾ, ಬಾಯಿಲ್ಲಿ ಮಂಚದ ಮೇಲೆ ಕೂತ್ಕೊ ಬಾ. ಇಲ್ಲ ನಾನು ಬರೋಕ್ಕಿಲ್ಲ. ಈಗ ಬರಲಿಲ್ಲ ಅಂದರೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಬಾ ಕೂತ್ಕೊ ಬಾ ಇಲ್ಲಿ. ನಿಂಗಮ್ಮ ಇಲ್ಲಿ ನೋಡು, ನಾವು ಗಂಡ ಹೆಂಡ್ತಿ. ನೀನು ಈಟೊಂದು ನಾಚ್ಕೊಳ್ಳೋದಾಗ ಏನಿಲ್ಲ. ನಾನೇ ನಿನ್ನ ಬಲವಂತ ಮಾಡ್ತಾಯಿಲ್ಲ. ನಿಂಗೆ ಹೆಂಗೆ ಅನ್ನಿಸ್ತದೆ ಹಂಗೆ. ನಾವು ಹೊಸಿ ಪ್ರೀತಿಯಿಂದ ಮಾತಾಡಿದ್ರೆ ತಾನೆ ನಮ್ಮ ಮಧ್ಯ ಪ್ರೀತಿ ಅನ್ನೋದು ಬರೋದು. ನೀನು ಹಿಂಗೆ ನಿನ್ನ ಪಾಡಿಗೆ ನೀನು ನನ್ನ ಪಾಡಿಗೆ ನಾನು ಅಂತ ಇದ್ಬಿಟ್ರೆ ಹೆಂಗೆ ಹೇಳು? ನಿಂಗೇನು ಬೇಕು ಕೇಳು, ನಾನು ಕೊಡಿಸ್ತೀನಿ. ನನಗಿನ್ನೇನು ಬೇಡ. ನನ್ನ ಮಗಳನ್ನ ಸಂದಾಕ ನೋಡ್ಕೋಬೇಕು ಆಟೆಯ. ನೀವೇನು
ಏನು ತಲೆ ಕೆಡ್ಸ್ಕೊಬೇಡಿ. ನಾನು ನಿಜವಾಗ್ಲೂ ಸಂತಾಕ್ ನೋಡ್ಕೊತೀನಿ. ಇರ್ತೀನ ಜೀವನ ಅಂದರೆ ಏನು ಅಂತ ನನಗೆ ಗೊತ್ತಾಯ್ತಿಲ್ಲ. ಏನೋ ನನ್ನ ಪಾಡಿಗೆ ನಾನು ಇದ್ದೆ. ಇನ್ನು ಮೇಕಿಂದ ನನ್ನ ಮನಸ್ಸಿಗೆ ಬದಲಾಯ್ತೀನಿ. ನಾನು ಸಂತಾಕ್ ನೋಡ್ಕೊತೀನಿ. ನನಗೆ ಏನು ಬೇಕಪ್ಪ ಅಂತಂದರೆ ಮಾಂಗಲ್ಯ ಸರ ಕೊಡಿಸ್ತೀನಿ ಅಂದರೆ ಇನ್ನೂ ಕೊಡಿಸೇ ಇಲ್ಲ. ಅದು ಕೊಡಿಸಿದ್ರೆ ಸಂತಾಕಿತ್ತು. ಏನು ಮಾಂಗಲ್ಯ ಸರ ಬೇಕಾ? ಆಯ್ತು, ಕೊಡಿಸ್ತೀನಿ. ಏನು ಬೇಕು ಎಲ್ಲ ಕೊಡಿಸ್ತೀನಿ, ಆಯಿತಾ? ನೀನೇನು ತಲೆ ಕೆಡ್ಸ್ಕೊಬೇಡ. ನಿಂಗೇನು ಬೇಕು ಎಲ್ಲ ಕೊಡಿಸ್ತೀನಿ. ನೀನು ಸಂದಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯಿತಾ? ನೀನು ಮಾತ್ರ ನಾನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರಬೇಕು. ನನ್ನ ಮಗನ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಿಕೊಡ್ದು. ಆಯಿತು, ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಹುಡುಗಿನ ಬೈಯೋದು ಹೊಡೆಯೋದು ಮಾಡೋಕ್ಕಿಲ್ಲ. ಸಂದಾಗ ನೋಡ್ಕೊತೀನಿ. ನಾನು ಕೇಳಿದೆಲ್ಲ ಕೊಡಿಸ್ಬೇಕು. ಮತ್ತೆ ನೀವು ಆಯಿತು, ಕೊಡಿಸ್ತೀನಿ. ನಾನು ಹೇಳ್ದೆ ತಾನೆ ನಿನಗಿಂಥದ್ದು ಬೇಕು ಅಂದರೆ ನಾನು ಅಂಥದ್ದು ಕೊಡಿಸ್ತೀನಿ. ನೀನು ಮಾತ್ರ ನನಗೇನು ಕೊಡೋಕ್ಕಿಲ್ಲ ಅಂತೀಯ. ನೀನೇನು ಕೊಡ್ತೀಯ ನನಗೆ? ಏನು ಬೇಕು ನಿಮಗೆ? ನಾನೇನು ಕೊಡಲಿ? ನನ್ನ ಯೋನ್ ಅದೇ ಕೊಡೋಕ್ಕೆ. ನೀನೇ ಇದೆಯಲ್ಲ. ಹಾಂ, ಏನಂದ್ರೆ? ಅಲ್ಲ, ಸದ್ಯಕ್ಕೆ ನನಗೊಂದು ಉಮ್ಮ ಕೊಡು ಸಾಕು, ಇನ್ನೇನು ಬೇಡ. ಇಲ್ಲ ಇಲ್ಲ, ನನ್ನ ಕೈಲದೆಲ್ಲ ಆಗಕ್ಕಿಲ್ಲ. ನಾನು ಹೋಯ್ತೀನಿ. ಏನೋ ಪಾಪ ಮಾತಾಡ್ತಿದ್ರಲ್ಲ ಅಂತ ಕೂತ್ಕೊಂಡ್ರೆ ನೀವು ಹೋಗಿ ಒಂದು ತಿರುಚಿನ ಒಂದು ಪಪ್ಪು ಕೊಟ್ಬಿಟ್ಟು ನೀನು ಹೆಂಗಾರ ಹೋಗು. ಅಯ್ಯ ನಿಂಗಮ್ಮ ಎದ್ದು ಓಡಾಯ್ತಾ ಇರೋದು ನೋಡು. ಒಂದು ಮುತ್ತು ಕೊಟ್ಟು ಹೋಗು. ಇಲ್ಲ, ಮೊತ್ತು ಇಲ್ಲ, ಗಿತ್ತು ಇಲ್ಲ, ಏನೂ ಇಲ್ಲ. ಹೋಗಿ ಆಂಗ್ಲತಲ್ಲಿ ಮೊತ್ತಂತ ಮುತ್ತು. ಹೋಗೇ ಬಿಟ್ರು ನೋಡು. ಹೋಗು, ಎಲ್ಲೋಯ್ತೆ? ಮತ್ತೆ ರಾತ್ರಿಗೆ ಇಲ್ಲೇ ಬರಬೇಕು. ಆಗ ಗೊತ್ತು ನನಗೆ ಏನು ಮಾಡಬೇಕು ಅಂತ. ಸಾಕು, ಈಟು ಬದಲಾಗಿದೆಯಲ್ಲ ಆಟೆ ಸಾಕು. ನನ್ನ ದಾರಿಗೆ ಹೆಂಗೆ ತಗೋಬೇಕು ಅಂತ ಇನ್ನು ನಂಗೆ ಗೊತ್ತಾಯಿತು. ನಮಸ್ತೆ ಸ್ನೇಹಿತರೆ, ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಕಮೆಂಟ್ ಮಾಡಿ ಸ್ನೇಹಿತರೆ, ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹೈಪ್ ಕೊಡಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ ಸ್ನೇಹಿತರೆ. ಯಾರು ಬೇಜಾರು ಮಾಡ್ಕೋಬೇಡಿ. ಮಕ್ಕಳದು 2 ದಿವಸದಿಂದ ಆ್ಯನಿವಲ್ ಡೇ ಇದೆ ಇವತ್ತು ಮತ್ತು ನಾಳೆ, ಮತ್ತು ಊರ ಹಬ್ಬ ಇದೆ. ಹಾಗಾಗಿ ವೀಡಿಯೋಗಳು ಈ 2-3 ದಿನ ನನಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಿಗೆ ವೀಡಿಯೋ ಹಾಕ್ತೀನೋ ಅಂತ. ನಂಗೆ ಟೈಮ್ ಸಿಕ್ತಾಗ ಹಾಕ್ತೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಹೌಸ್ ವೈಫ್ ಕಷ್ಟ ಹೇಗಿರುತ್ತೆ ಅಂತ. ಎಲ್ಲ ಕಡೆ ಮ್ಯಾನೇಜ್ ಮಾಡಲೇಬೇಕು ನಾವು. ವೀಡಿಯೋ ಹಾಕೋದನ್ನು ಬಿಟ್ಟರು ಮನೆಯದು ಕೆಲಸ ಆಗಲಿ ಯಾವುದಾದ್ರೂ ಬಿಡೋಕ್ಕಾಗಲ್ಲ. ಆ ಕಾರಣದಿಂದ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ. ಯಾರು ಏನು ಅಂದ್ಕೋಬೇಡಿ. ಈಗಲೂ ವೀಕೆಂಡ್ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಏಕೆಂದರೆ 3 ದಿನ ಹಾಗೆ ಇದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ದೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಸ್ನೇಹಿತರೆ.